ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡುವ ಮುನ್ನ ಈ ತಪ್ಪು ಮಾಡಬೇಡಿ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣ ಗೋವಿಂದನ ಪಾದ. ನಮಸ್ಕಾರ ಬೆಂಗಳೂರು. ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ಸೈಟು ಜಮೀನು ಖರೀದಿ ಮಾಡಿ ಹೂಡಿಕೆ ಮಾಡಬೇಕು ಅಂತ ಹಲವು ಜನರು ಕನಸಾಗಿರುತ್ತೆ. ಎಷ್ಟೊಂದು ಜನ ಬೆಂಗಳೂರಿನಲ್ಲಿ ದುಡ್ಡು ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀವು ಮಾಡುವಂತಹ ಕೆಲವೊಂದು ತಪ್ಪು ಎಷ್ಟು ದೊಡ್ಡ ದಂಡವನ್ನ ಕಟ್ಟುತ್ತೆ ಅಂತ ಹೇಳಿ ಈ ಮುಖಾಂತರ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ಸೈಟ್ ಖರೀದಿ ಮಾಡೋದಕ್ಕೂ ಮುಂಚೆ ಇದನ್ನ ನೆನ್ಪಿಟ್ಕೊಳ್ಳಿ. ಸೈಟ್ ಹಗ್ಗ ಅಂದ್ರೆ ಕಡಿಮೆ ಬೆಲೆ ಇದೆ ಅಂತ ಹೇಳಿ ಅದನ್ನ ಖರೀದಿ ಮಾಡಿದ್ರೆ ಮುಂದೆ ನೀವು ಕೊಂಡುಕೊಂಡಷ್ಟು ಅಂದ್ರೆ ನೀವೇನ್ ಖರೀದಿ ಮಾಡಿರ್ತೀರಲ್ಲ ಅಷ್ಟಕ್ಕೂ ಬೆಲೆ ಸಿಗದೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದರ ಬೆಲೆ ನೋಡಿ ಅದು ಬೆಲೆ ಮುಂದೆ ಏರಿಕೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ತೆಗೆದುಕೊಳ್ಬೇಡಿ. ಮೊದಲು ಲೊಕೇಶನ್ ನೋಡ್ಬೇಕು. ಲೊಕೇಶನ್ ಚೆನ್ನಾಗಿದ್ಯಾ, ಅಲ್ಲಿ ಅಟ್ಮಾಸ್ಫಿಯರ್ ಹೇಗಿದೆ, ಅಲ್ಲಿ ನಿಜವಾಗ್ಲೂ ಬೆಲೆ ಬಾಳುತ್ತಾ ಅಷ್ಟು ದುಡ್ಡು ಕೊಡೋದಕ್ಕೆ ಅನ್ನೋದನ್ನ ಯೋಚನೆ ಮಾಡಿ, ನಮ್ಮ ಮೂಲ ಸೌಕರ್ಯಗಳು ಅಲ್ಲಿ ಸಿಗುತ್ತಾ ಅಂತ ಯೋಚನೆ ಮಾಡಿ ನಂತರ ಅದಕ್ಕೆ ಕೈ ಹಾಕ್ಬೇಕಾಗತ್ತೆ. ಇವತ್ತು ಬೆಂಗಳೂರು ಯಾವ ಕಡೆ ಬೆಳೆಯುತ್ತಿದೆ ಅನ್ನೋದ ನಾವೇ ಊಹಿಸ್ಕೊಳಕ್ ಆಗ್ತಿಲ್ಲ. ಯಾವ ಕಡೆ ಬೆಳೆಯುತ್ತೆ ಎಲ್ಲಿ ಅಂತ. ಎಷ್ಟೊಂದು ಕಡೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಇದ್ಕೊಂಡೆ ಬೆಳವಣಿಗೆನೇ ಆಗಿಲ್ಲ, ರೋಡ್ ಕರೆಕ್ಟ್ ಆಗಿಲ್ಲ, ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಕೊಡಕ್ ಆಗ್ತಿಲ್ಲ. ಇನ್ನ ಎಲ್ಲೋ ಮೂಲೆಯಲ್ಲಿದ್ರೆ ಬೆಂಗಳೂರು ಅಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಂಡ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಅಲ್ಲೂ ಕೂಡ ನಮ್ಗೆ ಮೂಲ ಸೌಕರ್ಯಗಳು ಸಿಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಮೊದಲು ಹೊಸ ರಸ್ತೆ ಬರುತ್ತಾ, ಮೆಟ್ರೋ ಸಂಪರ್ಕಗಳೇನಾದ್ರೂ ಸಿಗುತ್ತಾ, ಕೈಗಾರಿಕಾ ಪ್ರದೇಶಗಳಲ್ಲಿ ಡೆವಲಪ್ ಆಗುತ್ತಾ, IT ಕಂಪನಿಗಳು ಬರುತ್ತಾ, ಹೊಸ ಅಭಿವೃದ್ಧಿ ಯೋಜನೆಗಳೇನೋ ಬರೋ ಕಡೆ ಏನಾದ್ರೂ ಇದೆಯಾ ಅಂತ ಹೇಳಿ ಯೋಚನೆ ಮಾಡಿ ನಂತರ ಹೂಡಿಕೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಂಡುಕೊಂಡಂತಹ, ನೀವು ಖರೀದಿ ಮಾಡಿದಂತಹ ಸೈಟು ಕಡಿಮೆ ಬೆಲೆಯಲ್ಲಿ ಮಾರುವಂತಹ ಪರಿಸ್ಥಿತಿಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎರಡನೇದು ಡಾಕ್ಯುಮೆಂಟ್ ಕ್ಲಿಯರ್ ಇದೆಯಾ ಅಂತ ಮೊದಲು ಚೆಕ್ ಮಾಡಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಮೋಸ ಮಾಡುವಂತಹ ಜನ ದುಪ್ಪಟ್ಟಿರ್ತಾರೆ. ಪ್ರತಿಯೊಬ್ರು ಈ ಒಂದು ಆಸ್ತಿ ವಿಚಾರ ಅಂತ ಬಂದಾಗ ಕರೆಕ್ಟಾಗಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರಲ್ಲ. ಏನ್ ಡಾಕ್ಯುಮೆಂಟ್ಸ್ ಅನ್ನೋ ಪರಿಜ್ಞಾನಗಳು ಇರಲ್ಲ ಖರೀದಿ ಮಾಡೋರ್ಗೂ ಕೂಡ. ಅದಕ್ಕೋಸ್ಕರ ಮೊದಲು ಡಾಕ್ಯುಮೆಂಟ್ ಸರಿಯಾಗಿದೆಯಾ ಅಂದ್ರೆ ಖಾತೆ ಅಪ್ರೂವ್ ಆಗಿದ್ಯಾ ಅದನ್ನ ಕರೆಕ್ಟ್ ಆಗಿ ನೋಡಿ. ಖಾತೆ ನೋಡಿದ ತಕ್ಷಣ ಕರೆಕ್ಟ್ ಆಗಿದೆ ಅಂತೆಲ್ಲ ನಂಬ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಸೇಲ್ ಡೀಡ್ ಇದೆಯಾ, EC ಇದೆಯಾ, RTC ಇದೆಯಾ, ಖಾತಾ ಇದೆಯಾ, ಅಪ್ರೂವಲ್ ಆಗಿದ್ಯಾ, ಲೇಔಟ್ ಅನುಮೋದನೆ ಆಗಿದ್ಯಾ, ಎಲ್ಲವನ್ನು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳಿ ನೀವೇನಾದ್ರೂ ಕೊಂಡ್ಕೊಳಕ್ ಹೋದ್ರೆ ಆ ಕಡಿಮೆ ಬೆಲೆಯೇ ನಿಮಗೆ ನಿಮ್ಮ ಅಷ್ಟು ದುಡ್ಡುಗೂ ಮಾರಕವಾಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ಹಣ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದು ಲಾಭ ಆಗುವಂತಹ ಪ್ರಯತ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೋಗಿ ವಾಸ ಮಾಡ್ಬೇಕು. ಅವೆರಡೂ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣ ದಂಡ ಆಗುತ್ತೆ. ಮೂರನೇದು ಅಪ್ರೂವಲ್ ಯಾವುದು ಅಂತ ತಿಳ್ಕೊಳ್ಳಿ. ಅದು ಗ್ರಾಮ ಪಂಚಾಯತಿಂದ ಅಪ್ರೂವ್ ಆಗಿದ್ಯಾ, BMRDA ಇಂದ ಅಪ್ರೂವ್ ಆಗಿದ್ಯಾ, BDA ಇಂದ ಅಪ್ರೂವ್ ಆಗಿದ್ಯಾ, GBA ಇಂದ ಅಪ್ರೂವ್ ಆಗಿದ್ಯಾ, ಅಥವಾ ಯಾವ್ದಾದ್ರು ಬೇರೆ ಪ್ರಾಧಿಕಾರದಿಂದ ಏನಾದ್ರೂ ಅನುಮೋದನೆ ಕೊಂಡಿದ್ಯಾ ಅನ್ನೋದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರೆ ಆ ಜಾಗವನ್ನ ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ಅಪ್ರೂವಲ್ ಆಗದೆ ಇರುವಂತಹ ಲೇಔಟ್ ಅದು ನಿಮಗೆ ಕುತ್ತಾಗಿ ಪರಿಣಮಿಸಬಹುದು. ಯಾಕಂದ್ರೆ ಸರ್ಕಾರ ಅದನ್ನೇನಾದ್ರೂ ಆಕ್ಯುಪೈ ಮಾಡ್ಕೊಂಡ್ ಬಿಟ್ರೆ ನಿಮ್ಮ ಇಡೀ ದುಡ್ಡು ದಂಡವಾಗುತ್ತೆ. ಯೋಚನೆ ಮಾಡಿ. ನಾಲ್ಕನೆಯದು ಅಭಿವೃದ್ಧಿ ಆಗೋ ಜಾಗವನ್ನ ನೋಡಿ. ಈಗ ಖಾಲಿ ಜಾಗ ಇದೆ ಅದನ್ನ ಖರೀದಿ ಮಾಡ್ಬಿಡೋಣ ಅಂತ ಯೋಚನೆ ಮಾಡಬೇಡಿ. ಅದು ಅಭಿವೃದ್ಧಿ ಆಗುತ್ತಾ, ಅಲ್ಲಿ ಏನಾದ್ರೂ ರಸ್ತೆ ಬರುತ್ತಾ, ನೀರು ಸೌಲಭ್ಯ ಇದೆಯಾ, ವಿದ್ಯುತ್ ಸೌಲಭ್ಯ ಬರುತ್ತಾ, ಜನ ಏನಾದ್ರೂ ವಾಸ ಮಾಡಬಹುದಾ? ಯಾಕಂದ್ರೆ ಜನ ವಾಸ ಮಾಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಮೆಡಿಕಲ್ ಫೆಸಿಲಿಟಿ ಇರಬೇಕು, ಹಾಸ್ಪಿಟಲ್ ಇರಬೇಕು, ಹಾಗೆ ಶಾಲಾ ಕಾಲೇಜುಗಳಿರ್ಬೇಕು ಅಕ್ಕಪಕ್ಕದಲ್ಲಿ. ಅಟ್ಲೀಸ್ಟ್ ಮೆಡಿಕಲ್ ಹಾಸ್ಪಿಟಲ್ ಇದೆಯಾ ಅದನ್ನ ಗಮನವಿಟ್ಟು. ಯಾಕಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಯಾರು ಹತ್ರಕ್ಕೆ ಬರೋದಿಲ್ಲ, ನಿಮಗ್ ನೀವೇ ಆಗ್ಬೇಕಾಗತ್ತೆ. ಅದನ್ನ ಯೋಚನೆ ಮಾಡಿ. ಇದೆಲ್ಲ ಇದೆ ಅಂತ ಗಮನಿಸಿ ನಂತರ ಸೈಟ್ ಅಥವಾ ಜಮೀನು ಅಥವಾ ಯಾವುದೇ ಅಪಾರ್ಟ್ಮೆಂಟ್ಗಳನ್ನ ಖರೀದಿ ಮಾಡಿ. ಐದನೇದು ಕೇವಲ ರಿಟರ್ನ್ ನೋಡ್ಬೇಡಿ. ಯಾಕಂದ್ರೆ ಇದು ಬರೀ ಇವಾಗ 20 ಲಕ್ಷ ಕೊಟ್ಬಿಡ್ತೀವಿ, ಮುಂದೆ 40 ಲಕ್ಷ ಸಿಗುತ್ತೆ ಅಂತ ಬ್ಲೈಂಡ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ. ಕಮ್ಮಿ ದುಡ್ಡು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಮೋಸ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದ್ರೆ ಯಾರು ಲಾಭ ಇಲ್ಲದೆ ಏನನ್ನೂ ಮಾಡೋದಿಲ್ಲ. ಅದನ್ನ ಕೇಳ್ಕೊಳ್ಳಿ. ಅದನ್ನ ಫಸ್ಟ್ ಕರೆಕ್ಟಾಗಿ ಅಪ್ರೂವಲ್ ಆಗಿದೆಯಾ, ಲೇಔಟ್ ಇದೆಯಾ, ನಾನು ಅವಾಗಲೇ ಏನೇನು ಹೇಳಿದ್ನಲ್ಲ ಖಾತೆಗಳನ್ನೆಲ್ಲ ಕರೆಕ್ಟ್ ಆಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಅಥವಾ ನಿಮ್ಗೇನು ಇಲ್ಲ ನಂಗೆ ಪರಿಶೀಲನೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ವಕೀಲ ಹತ್ರ ಹೋಗಿ, ವಕೀಲರ ಹತ್ರ ಅಪ್ರೂವಲ್ ತಗೊಂಡು ನಂತರ ನೀವು ದುಡ್ಡು ಕೈ ಹಾಕಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಹೋಗುತ್ತೆ, ಈ ಕಡೆ ನಿಮ್ಮ ಇಷ್ಟು ವರ್ಷದ ಏನು ಸಾಧನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅದಕ್ಕೆ ಕುಗ್ಗು ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಬೆಂಗಳೂರು ಸುತ್ತಮುತ್ತ ಹೂಡಿಕೆ ಒಳ್ಳೆಯ ಅವಕಾಶಗಳಂತೂ ಇದೆ. ಆದ್ರೆ ನಿಮ್ ಏನಾದ್ರೂ ದಿಢೀರ್ ಅಂತ ನಿರ್ಧಾರ ತಗೊಂಡ್ಬಿಡ್ಬೇಕು, ನಾನು ಈಗಲೇ ಅಚೀವ್ ಮಾಡ್ಬಿಡ್ಬೇಕು, ಈಗ ಹೆಂಗೂ ಕಮ್ಮಿ ದುಡ್ಡಿಗೆ ಬರ್ತಿದೆ, ನನ್ನ ಹತ್ರ ಇರೋ ದುಡ್ಡನ್ನ ಒಡವೆಗಳನ್ನೆಲ್ಲ ಹಾಕ್ಬಿಟ್ಟು ಮಾರ್ಬಿಟ್ಟು ಒಂದು ಸೈಟ್ ತಗೊಂಡ್ಬಿಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಮುಂದೆ ಅದೇ ನಿಮಗೆ ಮಾರಕ ಆಗುತ್ತೆ. ಪ್ರತಿ ಸಲ ಹೇಳ್ತಾನೆ ಇರ್ತೀವಿ ನಾವು, ಎಲ್ಲವನ್ನು ಬ್ಲೈಂಡ್ ಆಗಿ, ಎಷ್ಟೇ ನಂಬಿಕಸ್ಥ ವ್ಯಕ್ತಿ ಆದ್ರೂ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಇದು ನಿಮ್ಮ ಇಡೀ ವರ್ಷದ, ಇಡೀ ಜೀವಮಾನದ ಸಾಧನೆ ಆಗಿರುತ್ತೆ. ಯಾವುದೇ ಸೈಟ್ ಆಗಿರ್ಬೋದು, ಅಪಾರ್ಟ್ಮೆಂಟ್
ಅಪಾರ್ಟ್ಮೆಂಟ್ಗಳನ್ನಾಗಿರ್ಬೋದು ಖರೀದಿ ಮಾಡೋದು. ಯಾವುದೇ ವ್ಯಕ್ತಿ ಲಾಭ ಇಲ್ಲದೆ ಮಾಡೋದಿಲ್ಲ. ಹಾಗೆ ನೀವು ಅದನ್ನ ಯೋಚನೆ ಮಾಡಿ. ನೀವು ಅಷ್ಟೇ ಯಾವುದನ್ನೂ ಖರೀದಿ ಮಾಡ್ಬೇಕಾದ್ರೆ ಲಾಭ ಇಲ್ಲದೆ ಲಾಭ ಬರೋದನ್ನ ಯೋಚನೆ ಮಾಡ್ಬೇಕೆ ಹೊರತಾಗಿ ಪ್ರೆಸೆಂಟ್ ಏನಿದೆ ಅದನ್ನ ಯೋಚನೆ ಮಾಡಬಾರ್ದು. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿಯ ಸುದ್ದಿಯನ್ನ ನಿಮ್ಗೆ ಬೇಕೋ ಅದನ್ನ ಕಮೆಂಟ್ ಮಾಡಿ. ಈ ವಿಚಾರ ಎಲ್ಲರಿಗೂ ತಲುಪುವವರೆಗೆ ಶೇರ್ ಮಾಡಿ. ಧನ್ಯವಾದ.